ರಾಜ್ಯದ ಮತ್ತು ಕೇಂದ್ರದ BJP ನಾಯಕರೇ, ಏನು ಸರ್ ಮದ್ದೂರಿಗೆ ಹೋಗಿ ಪಾಕಿಸ್ತಾನನ ಬೈದು ಬಂದ್ರಿ ಅಲ್ವಾ ನೀವೆಲ್ಲ? ನೆನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು, ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪು 193 ದೇಶಗಳ ಮುಖ್ಯಸ್ಥರ ಮುಂದೆ, ಯುನೈಟೆಡ್ ನೇಷನ್ಸ್ಗೆ 193 ದೇಶಗಳು ಮೆಂಬರ್ಸ್ ಇದ್ದಾರೆ ಸರ್. ಇನ್ನು 2 ಕಂಟ್ರೀಸು ವ್ಯಾಟಿಕನ್ ಸಿಟಿ ಮತ್ತು ಪ್ಯಾಲಿಸ್ಟೈನು, ಇವರಿಬ್ಬರಿಗೂ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದೀವಿ. ಅಂದರೆ 193+2 ಇವೆರಡಕ್ಕೂ ಅಬ್ಸರ್ವರ್ ಸ್ಟೇಟಸ್. 193 ಕಂಟ್ರೀಸ್ ಮುಂದೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು. ಯಾಕೆ BJP ಅವ್ರು ರಿಯಾಕ್ಟ್ ಮಾಡ್ತಿಲ್ಲ? ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ? ಪಾಕಿಸ್ತಾನ ಉಡಾಯಿಸಿ ಅಂತ ದೇಶ ಎಲ್ಲ ನಿಮ್ಮ ಜೊತೆ ನಿಲ್ತಾ ಇಲ್ವಾ? ನರೇಂದ್ರ ಮೋದಿ ಅವರೇ ಮತ್ತು ಕೇಂದ್ರದ BJP ನಾಯಕರೇ, ಆಪರೇಷನ್ ಸಿಂಧೂರ್ಗೆ ಎಲ್ಲರೂ ಸಹಕಾರ ಕೊಟ್ವಲ್ಲ, ಯಾಕೆ ನಿಲ್ಲಿಸಿದ್ರಿ? 26 ಜನ ಜೀವ ಕಳ್ಕೊಂಡ್ರಲ್ಲ, ಭಾಳಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಯ್ತಲ್ಲ, ಅದಕ್ಕೆ ಗೌರವ ಇಲ್ವಾ? BJP ಅವರೇ, ನಿಮ್ಮ ಕೈಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ನಿಲ್ಲಿಸೋ ಯೋಗ್ಯತೆ ಇಲ್ಲ. ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ರಂತೆ. ಎದೆಗಾರಿಕೆ ಎಲ್ಲೋಯ್ತು ಸರ್ BJP ಅವ್ರಿಗೆ? ಧೈರ್ಯವಂತಿಕೆ ಸೂಸೈಡ್ ಮಾಡಿಕೊಂಡು ಎಷ್ಟು ದಿನ ಆಯ್ತು ಸರ್? ಯಾವ ಧೈರ್ಯ ಇಲ್ಲ. ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಿಲ್ಲ BJP ಅವ್ರ ಕೈಯಲ್ಲಿ. ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಕ್ಕೆ ಕೇಳಿ. ಓಲ್ಡ್ ರಾಜೇಂದರ್ ನಗರಲ್ಲಿ ಗುಂಡಿಗಳು 106 ಇದ್ದಾವೆ, ಮುಖರ್ಜಿ ನಗರಲ್ಲಿ 106 ಪಾಟೋಲ್ಸ್ ಇದ್ದಾವೆ, ನೆಹರು ವಿಹಾರಲ್ಲಿದ್ದಾವೆ. ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗಿ ಬರೋಕ್ಕೆ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿ ಅವರು ಇದ್ದಾರೆ ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ಕೆ ಕೇಳಿ ಸರ್. ಯಾರೋ VIPs ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? BJP ಸರ್ಕಾರ ಇರೋದು ಕೇಂದ್ರದಲ್ಲಿ BJP, ಡೆಲ್ಲಿಯಲ್ಲಿ BJP. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ. ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳಕ್ಕೆ ಇಷ್ಟಪಡ್ತೀನಿ, ಡೊನಾಲ್ಡ್ ಟ್ರಂಪ್ ಹೇಳಿರೋ ಸ್ಟೇಟ್ಮೆಂಟ್ಗೆ ರೀಪ್ಲೇ ಕೊಡೋ ತಾಕತ್ತು ಕೇಂದ್ರದ BJP ನಾಯಕರಿಗಿದೆಯಾ? ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ಯಾರು? ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ದಮ್ಮಿದ್ರೆ ಕೌಂಟರ್ ಮಾಡಕ್ಕೆ ಹೇಳಿ BJP ಅವ್ರನ್ನ ಸರ್. ಇವತ್ತು BJP ಅವರು ರಾಜ್ಯಾದ್ಯಂತ ರಸ್ತೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವರೇ ಸ್ವತಃ ಗುಂಡಿಯನ್ನು ಮುಚ್ತಾ ಇದ್ದಾರೆ ಸರ್. ಇವ್ರ ಸರ್ಕಾರ ಇತ್ತಲ್ಲ BJP, ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್. BJP ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು? ನಮ್ಮ ಹತ್ರ ಒಂದು 19 ಜನ MLAಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ 4 ವರ್ಷ ನೀವೇನು ಕಡ್ದು ಕಟ್ಟಿ ಹಾಕಿದ್ರಿ ಸರ್? 4 ವರ್ಷ ನೀವೇ ಇದ್ದಿತ್ತಾನೆ. ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ತಾನೆ. ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ, ಆವಾಗಲ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ವಾ ಏನು ನಿಮಗೆ? ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ. ಯಾಕೆಂದರೆ BJP ಮನೆಯಲ್ಲೇ ಗುಂಡಿ ಬಿದ್ದಿದೆ. ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ. ಅದೇ ಅವ್ರವ್ರ ಕಿತ್ತಾಟ. ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ, ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ, ಮತ್ತು ಅವರು ಬಂದು ಮುಚ್ಕೊತಾರೆ ಅವರೆಲ್ಲ. ಸೊ ಇನ್ನು 1-6 ತಿಂಗಳಲ್ಲಿ BJPಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ನಾನು ಅಶೋಕಣ್ಣನಿಂದ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ, ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡಿದೆ, ಅಶೋಕ್ ಜ್ಯೋತಿಷಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು, ತಮಗೇನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಥ್ಯಾಂಕ್ ಯು ಸರ್. ಎರಡೂ ಪಕ್ಷದಲ್ಲಿ ಜ್ಯೋತಿಷ ಹೇಳೋದು ಕಾರ್ಯ ನಿರಂತರವಾಗಿ ಸಾಗ್ತಾ ಇರ್ತಿಲ್ಲ. ಈಗ ನಿಮ್ಮ ಮೇಲೆ ಅವರು ಹೇಳ್ತಾ ಇದ್ದಾರೆ, CM ಕುರ್ಚಿ
ಕಿತ್ತಾಟ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾಜಿ ಸಚಿವರು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ ಗೊತ್ತಾ? ಅಭಿವೃದ್ಧಿಯ ಕ್ರಾಂತಿ, ಬಡವರನ್ನು ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಉದ್ಯೋಗ ಕ್ರಾಂತಿ, ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ. ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದರೆ ಏನೋ ನನಗೆ ಗೊತ್ತಿಲ್ಲ ಬಿ ಜೆ ಪಿಯವರಲ್ಲಿ. ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ. ಅಶೋಕಣ್ಣ, ಡೆಲ್ಲಿಯಲ್ಲಿ 3400 ಹೋಲ್ಸ್ ಇದೆ ಅಂತ, ಪ್ಯಾಟೋಲ್ಸ್ ಇದೆ ಅಂತ ಅವರು ಡೆಲ್ಲಿ PWD ಮಿನಿಸ್ಟರ್ ಹೇಳಿದ್ದಾರೆ. ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ? ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ, ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ವಾ, ನೀವು ಅದನ್ನ ಮುಚ್ಚಿ ಅದನ್ನ ಕೇಳಬೇಕಲ್ಲ ನೀವು. ಈಗ ನೀವು ಡೆಲ್ಲಿದ ಯಾಕೆ ಮಾತಾಡಿದ್ರಿ ಅಂದ್ರಿ? ಚರ್ಚೆ ಸ್ಟಾರ್ಟ್ ಆಗಿದ್ದು ಎಲ್ಲಿ ಗೊತ್ತಾ ಸರ್? ಇಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹಾಕಿದವ್ರು ಯಾರು? ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಯಾರೋ ಒಂದು ಕಂಪನಿ CEO ಅಲ್ವಾ? ನೀವು ಅದನ್ನ ಮುಚ್ಚಿಬಿಟ್ಟು ಹೇಳ್ಬೇಕೆ ವಿನಃ ನೀವು ಪ್ರತಿಯೊಂದಕ್ಕೂ ಅಲ್ಲಿ ಮುಚ್ಚಿ ಅಂದ್ರೆ ಅವ್ರು ಮುಚ್ಚಿಲ್ಲ ಅಂತಾನೆ ತಾನೇ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ ಜನ. ಅಲ್ಲ, ಈಗ ನಾನು ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳಿದೆ ಅಂದರೆ, ನಮ್ಮ DK ಸಾಹೇಬರು ಪ್ರಧಾನಿಗಳ ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ, ನಾವಿಲ್ಲಿ ಗುಂಡಿ ಮುಚ್ತೀವಿ ಅಂತ ಹೇಳಿಕೆ ಕೊಟ್ಟರು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ PWD ಮಿನಿಸ್ಟರ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಭಿಯಾನ. ಒಂದು ದಿನಕ್ಕೆ 1000 ಗುಂಡಿಗಳನ್ನ ಮುಚ್ತೀವಿ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. 4 ವರ್ಷ BJP ಅವರು ಎಷ್ಟು ಮುಚ್ಚಿದ್ರು ಅಂತ. 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 130 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ BBMP ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದ್ರೆ? ಸ್ಟಾರ್ಟ್ ಮಾಡಿದ್ದೀವಿ. ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕೆ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಒಂದು. ಎರಡನೇದು, ನಾವು IT-BT ಪರ ನಿಲ್ಲಿಲ್ಲ ಅಂದರೆ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ದರೆ ಬೆಂಗಳೂರು IT ಕ್ಯಾಪಿಟಲ್ ಹೆಂಗಾಗ್ತಿತ್ತು, ಗಾರ್ಡನ್ ಸಿಟಿ ಹೆಂಗಾಗ್ತಿತ್ತು, ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು. ಆದರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್. ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ, ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ. ಇದು ಚಾಲೆಂಜಸ್ ಬರುತ್ತೆ. ಓವರ್ ದ ಪೀರಿಯಡ್ ಈ ಊರಲ್ಲಿ ಸಾವಿರಾರು ಜನಕ್ಕೆ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಕಸ ವಿಲೇವಾರಿ ಚಾಲೆಂಜೇ ಬೆಂಗಳೂರಿಗೆ. ಅದನ್ನು ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ? ಇದೇ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರೆದು, ಸರ್ ಸಾವಿರಾರು ಗುಂಡಿಗಳಿದೆ, ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು? ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. BJP ಅವರಿಗೆ ಇಶ್ಯೂ ಬೇಸ್ಡ್ ಮಾತಾಡೋಕ್ಕಾಗ್ತಿಲ್ಲ. ಏನಂದರೆ ಅದು ಮಾತಾಡ್ತಾರೆ. ನಾನು ಹೇಳೋದು, ಇದನ್ನು ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನೋಡಿ ಸರ್, ನಿಮಗೊಂದು ಗೊತ್ತಿರಲಿ ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರಣ್ಣ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ಕ್ವಶನ್ ಹಂಗಲ್ಲಣ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ನೋಡಿ. ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಯಾರು? ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು BJP ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಇಲ್ಲ, ನನಗೆ R ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದ್ದಾರೆ ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ, ಅಲ್ಲಲ್ಲ, ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ. ಇಲ್ಲ, ಹಂಗೇನಿಲ್ಲ ಸರ್, ನೀವು ಆರಾಮಾಗಿರಿ. ಅಪ್ರಿಷಿಯೇಟ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಫ್ಯೂಚರ್ ಇದೆ ಅಂತ ಅಲ್ವಾ? ಬಿಜೆಪಿ ಜರ್ನಲಿಸ್ಟ್ ಆಗ್ಬಿಡ್ತಾರೆ.
ಏನು ಕೊಟ್ಟಿದ್ದಾರೆ ಸರ್? ಕ್ರಿಶ್ಚಿಯನ್ಸ್ ಮುಂದೆ ಬೇರೆ ಸಮುದಾಯ ಜಾತಿಗಳ ಹೆಸರು ನಮೂದು ಮಾಡಿರೋದಕ್ಕೆ ಮತಾಂತರಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತೀವಿ ಅನ್ನೋ ವಿಚಾರಕ್ಕೆ ಹೇಳಿರುವಂಥದ್ದು. ಅಂದ್ರೆ ಸರ್ಕಾರ ತೆಗೆದುಕೊಂಡಿರೋ ಕ್ರಮ ತಪ್ಪಿದೆ ಅಂತ ಹೇಳಿದೆ ಸರ್. ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಮಾಜಿ ಸಚಿವರೇ ಹೇಳಿರುವಂಥ ಮಾತು ಸರ್. ಅದ್ರ ಬಗ್ಗೆ ನನ್ನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಸ್ಟ್ಯಾಂಡ್ ತಗೊಂತಾರೋ ಅದ್ರ ಪರವಾಗಿ ನಾನು ಹೇಳ್ತೀನಿ. ಬಟ್ ಅಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬಂದಿರೋದ್ರಿಂದ ಒಂದೇ ಒಂದು ನನಗೆ ಸಂದೇಹ ಇದೆ. ಛಲವಾದಿ ನಾರಾಯಣ ಸಂಬಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರವಾಗಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಅವ್ರ ವಿರೋಧ ಪಕ್ಷದ ನಾಯಕರು, ನನಗೂ ಆ ಸಂದೇಹ ಕಾಡ್ತಿದೆ. ಛಲವಾದಿ ನಾರಾಯಣ ಸೋಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದು ನಿಜವಾ? ನಾನು ಆರೋಪ ಮಾಡ್ತಿಲ್ಲ. ನಿಜವೇ ಆಗಿದ್ದರೆ ಯಾಕಾದ್ರಿ? ನೀವು ಕನ್ವರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಲ್ಲ ಅಂತ ಹೇಳಿಕೆ ಕೊಡಿ. ಯಾಕೆಂದರೆ ತುಂಬ ಜನ ಇವ್ರು ಚರ್ಚ್ಗೆ ಹೋಗಿದ್ದು, ಪ್ರೇಯರ್ ಮಾಡಿದ್ದು ನಮ್ಮ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಪ್ಪ, ಹಿರಿಯ ವ್ಯಕ್ತಿಗಳ ಬಗ್ಗೆ ನಾವು ಆರೋಪ ಮಾಡಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದು ನಿಜವಾ ಇಲ್ಲವಾ ಅಷ್ಟೇ. ದಯವಿಟ್ಟು ಇದು ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್ ಛಲವಾದಿ ಅಣ್ಣ ಹತ್ರ. ನಾನು ನನ್ನ ಸರ್ಕಾರ, ನನ್ನ ಹಿರಿಯ ನಾಯಕ, ನಾನು ಆ ಹೇಳಿಕೆ ಬಗ್ಗೆ ಡೋಂಟ್ ವಾಂಟ್ ಟು ಕಾಮೆಂಟ್. ನನ್ನ ಸರ್ಕಾರದ ಸ್ಟ್ಯಾಂಡ್ ಇದೆಯೋ ಅದು ನನ್ನ ಸ್ಟ್ಯಾಂಡ್ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.